ಎಲ್ಲರಿಗೂ ನಮಸ್ಕಾರ. ಈ ದಿನ ಜಾಜಿ ಹೂವಿನ ಒಂದು ಪರಿಮಳ ಇದೆಯಲ್ಲ, ಅದನ್ನ ಹೇಗೆ ಸೆಂಟ್ ಆಗಿ ಕನ್ವರ್ಟ್ ಮಾಡ್ತಾರೆ ಅನ್ನೋದನ್ನು ತಿಳ್ಕೋಬಹುದು. ಆದರೆ ಅದಕ್ಕೆ ನಾನು ಹೋಗ್ತಾ ಇಲ್ಲ. ನಾನು ಹೇಳ್ತಿರೋದು ಜಾಜಿ ಹೂವಿನ ಇರ್ತಕ್ಕಂಥ ಪರಿಮಳ, ಅದನ್ನ ಎಲೆಗಳು ತೆಗೆದುಕೊಂಡು ಹೇಗೆ ಆ ಹೂವಿನಲ್ಲಿರ್ತಕ್ಕಂಥ ಪರಿಮಳವನ್ನ ಎಸೆನ್ಷಿಯಲ್ ಆಯಿಲ್ ಆಗಿ ಕನ್ವರ್ಟ್ ಮಾಡುತ್ತೆ, ಮತ್ತೆ ಅವುಗಳನ್ನ ಹೇಗೆ ತಮ್ಮ ಕೋಶಗಳಲ್ಲಿ ಶೇಖರಣೆ ಮಾಡುತ್ತೆ ಅನ್ನೋ ವಿಷಯವನ್ನ ಬಹಳ ಸರಳವಾಗಿ ಸರಳ ವಿಜ್ಞಾನದಲ್ಲಿ ಹೇಳ್ತೀನಿ. ಬನ್ನಿ. ಅಂಗಡಿಗಳಲ್ಲಿ ಸೆಂಟು ಸಿಗುತ್ತೆ, ತಗೊಳ್ತೀವಿ. ಆದರೆ ಸಸ್ಯದಲ್ಲಿ ಎಲ್ಲಿ ಅದು ಶೇಖರವಾಗಿರುತ್ತೆ ಅನ್ನೋದು ನಮಗೆ ಸಾಮಾನ್ಯ ಗೊತ್ತಿರೋದಿಲ್ಲ. ಆದ್ರಿಂದ ಮಕ್ಕಳಿಗೆ ಇದು ಅರ್ಥವಾಗ್ಲಿ ಅಂತ ನಾನು ಈ ಪಾಠವನ್ನು ಮಾಡ್ತಾ ಇದ್ದೀನಿ. ಎಡಭಾಗದಲ್ಲಿ ಹೂ ತೋರಿಸಿದ್ದೀನಿ, ಕೆಳಭಾಗದಲ್ಲಿ ಎಲೆಗಳು ಹೂವು ತೋರಿಸಿದ್ದೀನಿ. ಆ ಎಲೆಗಳಲ್ಲಿ ಈ ಒಂದು ಪರಿಮಳ ಶೇಖರವಾಗುತ್ತೆ. ಹೇಗೆ ಅನ್ನೋದು ನೋಡೋಣ ಬನ್ನಿ. ಇಡೀ ಒಂದು ಕ್ರಿಯೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸಣ್ಣ ಫ್ಲೋ ಚಾರ್ಟ್ ಹಾಕಿದ್ದೀನಿ. ಎಡಭಾಗದಲ್ಲಿ ಒಂದು ಚಿತ್ರ ಕೊಟ್ಟಿದ್ದೀನಿ. ಅಲ್ಲಿ ಒಂದು ಚಿತ್ರದಲ್ಲಿ ಎಲೆಯ ಒಂದು ಕೋಶ ತೋರಿಸಿದ್ದೀನಿ. ಮತ್ತೆ ಹಸಿರು ಬಣ್ಣದ ಬಿಲ್ಲೆಗಳ ತರ ಇರ್ತಕ್ಕಂಥದ್ದು ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಅದು ಕ್ಲೋರೋಪ್ಲಾಸ್ಟ್ ಗ್ರೀನ್ ಬಣ್ಣದಲ್ಲಿ ಹರಿತ್ತು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಈ ಹರಿತ್ತಿನಲ್ಲಿ ಸೂರ್ಯಶಕ್ತಿಯಿಂದ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸಿಕೊಂಡು ಎಲೆಗಳಲ್ಲಿ ಈ ಎಲೆಗಳ ಕೋಶ ಅಂದ್ರೆ ಈ ಒಂದು ಕ್ಲೋರೋಫಿಲ್ ಇದೆಯಲ್ಲ, ಅದರಲ್ಲಿರ್ತಕ್ಕ ಕ್ಲೋರೋಫಿಲ್ ಸಕ್ಕರೆಯನ್ನ ತಯಾರು ಮಾಡುತ್ತೆ. ಮೇಲೆ ತೋರಿಸಿದಾಗೆ ಗಾಳಿಯಿಂದ ಇಂಗಾಲದ ಡೈಆಕ್ಸೈಡು, ಪ್ರಕಾಶ ಸೂರ್ಯ ಬೆಳಕಿನಿಂದ ತೆಗೆದುಕೊಂಡು ಸಂಶ್ಲೇಷಣೆ ಮಾಡಿ ಗ್ಲೂಕೋಸ್ ಅನ್ನು ಕನ್ವರ್ಟ್ ಮಾಡುತ್ತೆ. ಗ್ಲೂಕೋಸು 6 ಕಾರ್ಬನ್ ಇರ್ತಕ್ಕಂಥ ಒಂದು ಸಂಯುಕ್ತ C6H12O6 ನಿಮ್ಗೆಲ್ಲ ಗೊತ್ತಿದೆ. ಈ ಒಂದು ಗ್ಲೂಕೋಸ್ ಇದೆಯಲ್ಲ, ಕಾರ್ಬನ್ ಸರಪಳಿ, ಅದು ಮುಂದೆ ಎಲೆಗಳಲ್ಲಿ ಪರಿವರ್ತನೆಯಾಗಿ ಲಿನೋಲೂಲ್ C10H18 ಅಂತಕ್ಕಂಥ ಒಂದು ವಸ್ತು, ವಿನೈಲ್ ಅಸಿಟೇಟ್ ಅಂತಕ್ಕಂಥದ್ದು ಇನ್ನೊಂದು, C9H10O2 ಅಂತಕ್ಕಂಥದ್ದು, ಬೆನೈಲ್ ಆಲ್ಕೋಹಾಲ್ ಇನ್ನೊಂದು C7H8O ಅಂತ, ಇಂಡೋಲ್ C8H7N. ಈ 4 ಸಂಯುಕ್ತಗಳು ಸೇರಿ ಜಾಸ್ಮಿನ್ ಅಂತ ಹೇಳ್ತೀವಲ್ಲ ನಾವು, ಜಾಜಿ ಹೂವಿನ ಒಂದು ಸೆಂಟು ಉತ್ಪತ್ತಿಯಾಗುತ್ತೆ. ಅದನ್ನು ನೀವು ಪೂರ್ತಿ ನೋಡಿದ್ರೆ ಒಂದರಲ್ಲಿ C10 ಕಾರ್ಬನ್ 10 ಇದೆ, ಇನ್ನೊಂದರಲ್ಲಿ ಕಾರ್ಬನ್ 9 ಇದೆ, ಇನ್ನೊಂದರಲ್ಲಿ ಕಾರ್ಬನ್ 7 ಇದೆ, ಇನ್ನೊಂದರಲ್ಲಿ ಕಾರ್ಬನ್ 8 ಇದೆ. ಅಂದ್ರೆ ಅನೇಕ ಗ್ಲೂಕೋಸ್ ಮಾಲಿಕ್ಯೂಲ್ಗಳು ಒಟ್ಟಾಗಿ ಸೇರಿ ಅನೇಕ ಕ್ರಿಯೆಗಳಾಗಿ ಈ ರೀತಿಯಾಗಿರ್ತಕ್ಕಂಥ ವಸ್ತುಗಳು ಪರಿವರ್ತನೆ ಆಗುತ್ತೆ. ಎಂತ ಒಂದು ಫ್ಯಾಕ್ಟರಿ ಇರ್ಬೋದಲ್ವಾ? ಇಷ್ಟೆಲ್ಲ ಆಗೋದು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ನಮ್ಮ ಕಿವಿ ಕೇಳಿಸಲ್ಲ, ಆದ್ರೂ ನಡೀತಾನೇ ಇರುತ್ತೆ. ನಾವು ಅನುಭವಿಸುವ ಜಾಜಿ ಹೂವಿನ ಪರಿಮಳ ಇದೆಯಲ್ಲ, ಅದು ಸೂರ್ಯ ಬೆಳಕಿನಿಂದ ಆರಂಭ ಆಗುತ್ತೆ. ಅಂದ್ರೆ ಸೂರ್ಯ ಬೆಳಕಿನಿರ್ತಕ್ಕಂಥ ಶಕ್ತಿಯಿಂದ ಶುರುವಾಗಿ ಎಲೆಗಳಲ್ಲಿ ದ್ಯುತಿಸಂಶ್ಲೇಷಣಾ ಕ್ರಿಯೆಯಾಗಿ ಗ್ಲೂಕೋಸ್ ಉತ್ಪತ್ತಿಯಾಗಿ ಆಮೇಲೆ ಅನೇಕ ಬದಲಾವಣೆಗಳಾಗಿ ಎಲೆಗಳಿಗೆ ಬಂದು ಎಲೆಗಳಲ್ಲಿ ಅನೇಕ ರಾಸಾಯನಿಕ ಕ್ರಿಯೆಗಳಾಗಿ ಎಲೆಗಳ ಒಳಗೆ ಸಣ್ಣ ಸಣ್ಣ ಎಸೆನ್ಷಿಯಲ್ ಆಯಿಲ್ ಡ್ರಾಪ್ಸ್ ಆಗಿ ಸೇರ್ಕೊಳ್ಳುತ್ತೆ. ಅದೇ ಒಂದು ವಿಶಿಷ್ಟ ಪರಿಮಳವನ್ನ ಉಂಟು ಮಾಡುತ್ತೆ. ಸಸ್ಯಗಳ ಉತ್ಪತ್ತಿಯಾದಂಥ ಪರಿಮಳ ಇದೆಯಲ್ಲ, ಅದು ಸುಗಂಧದ ಎಣ್ಣೆಯಾಗಿ ಕನ್ವರ್ಟ್ ಆಗುತ್ತೆ. ಅದು ಕಾರ್ಬನ್ ದೊಡ್ಡ ಸರಪಳಿ ಆಗುತ್ತೆ. ತುಂಬಾ ಸುಲಭವಾಗಿ ನಾನು ಮೊದಲೇ ಹೇಳಿದಾಗೆ ಗ್ಲೂಕೋಸ್ ಸಕ್ಕರೆಯಿಂದ ಇದು ಎಲೆಗಳಲ್ಲಿ ಅನೇಕ ಬದಲಾವಣೆಗಳಾಗಿ
ಬಯೋಕೆಮಿಕಲ್ ರಿಯಾಕ್ಷನ್ಸ್ ಆಗಿ ಎನ್ಸೈಮ್ಗಳ ಸಹಾಯದಿಂದ ಇಂಗಾಲದ ಡೈಆಕ್ಸೈಡ್, ಎಲೆ, ಗ್ಲೂಕೋಸ್ ಇವೆಲ್ಲ ಆದಮೇಲೆ ಸುಗಂಧ ಎಣ್ಣೆಯಾಗಿ ಮೂಲ ವಸ್ತುವಾಗಿ ಎಲೆಗಳಲ್ಲಿ ಉಳ್ಕೊಳ್ಳುತ್ತೆ. ಇದರ ಬಯೋಕೆಮಿಸ್ಟ್ರಿಯನ್ನು ನೀವು ಕಲ್ತ್ಕೋಬೇಕು ಅಂದರೆ ಮುಂದೆ ದೊಡ್ಡ ತರಗತಿಗಳಲ್ಲಿ ಕಲ್ತ್ಕೋಬಹುದು. ಇಲ್ಲಿ ಎಡಭಾಗದಲ್ಲಿ ಒಂದು ಗ್ಲೂಕೋಸ್ ಚಿತ್ರ ತೋರಿಸಿದೀನಿ ನೋಡಿ. ರಿಂಗ್ ಸ್ಟ್ರಕ್ಚರ್ ಒಂದಿದೆ ಮತ್ತೆ ಓಪನ್ ಚೈನ್ ಸ್ಟ್ರಕ್ಚರ್ ಒಂದಿದೆ, ಅರ್ಧ ತೋರಿಸಿದೀನಿ. ಅದರಲ್ಲಿ C6H12O6 ಅಂತಕ್ಕಂಥದ್ದು ಗ್ಲೂಕೋಸ್. ಈ ಗ್ಲೂಕೋಸ್ ಮಾಲಿಕ್ಯೂಲ್ ಇದೆಲ್ಲ ಅಣು ಇದು ಒಡೆಯುತ್ತೆ, ಒಡೆದ್ಬಿಟ್ಟು ಸಣ್ಣ ಸಣ್ಣ ಭಾಗಗಳಾಗಿ ವಿಭಜನೆ ಆಗುತ್ತೆ. ಆಮೇಲೆ ಆ ಸಣ್ಣ ಸಣ್ಣ ಭಾಗಗಳು ಬೇರೆ ಬೇರೆಯ ಎನ್ಸೈಮ್ಗಳು, ಕಿಣ್ವಗಳು ಅಂತ ಕರೀತಾರೆ, ಅವುಗಳ ಒಂದು ರಿಯಾಕ್ಷನ್ ಇಂದ ಕಾರ್ಬನ್ ಚೈನ್ಗಳಾಗಿ ಪರಿವರ್ತನೆ ಆಗುತ್ತೆ. 4 ವಿಧವಾಗಿರ್ತಕ್ಕಂಥ ಕಾರ್ಬನ್ ಚೈನ್ಗಳು ಉತ್ಪತ್ತಿಯಾಗಿ ಅವೇ ಸುಗಂಧದ ಅಣುಗಳಾಗಿ ಪರಿವರ್ತನೆ ಆಗುತ್ತೆ. ಈ ಎಲೆಗಳಲ್ಲಿ ಇರ್ತಕ್ಕಂಥ ಜೀವಕೋಶಗಳೇ ಒಂದು ಸುಗಂಧದ ಫ್ಯಾಕ್ಟರಿ ಇದ್ದಾಗೆ. ನಾನು ಮೈಸೂರಿನಲ್ಲಿರ್ತಕ್ಕಂಥ ಸ್ಯಾಂಡ್ಲ್ವುಡ್ ಆಯಿಲ್ ಫ್ಯಾಕ್ಟರಿಗೆ ಹೋಗಿದ್ದೀನಿ. ಎಷ್ಟು ಜನ, ಎಷ್ಟೊಂದು ಮೆಷಿನ್ಗಳು, ಎಷ್ಟೊಂದು ಎಲೆಕ್ಟ್ರಿಸಿಟಿ ಎಲ್ಲವನ್ನೂ ಖರ್ಚು ಮಾಡಿ ಒಂದು ಸ್ಯಾಂಡ್ಲ್ವುಡ್ ಆಯಿಲ್ನ ತೆಗಿತಾರೆ. ಎಷ್ಟೊಂದು ಕಷ್ಟವಾಗುತ್ತೆ ಅನ್ನೋ ನಾನು ನೋಡಿದ್ದೀನಿ. ಆದರೆ ಎಲೆಗಳಲ್ಲಿ ಆ ಒಂದು ಫ್ಯಾಕ್ಟ್ರಿ ಇರುತ್ತಲ್ಲ, ಅದು ಎಂಥ ಅದ್ಭುತ, ಎಂಥ ಆಶ್ಚರ್ಯ. ಏನೂ ಶಬ್ದ ಇಲ್ಲದೆ, ಏನೂ ಗಲಾಟೆ ಇಲ್ಲದೆ, ಯಾರ ಸಹಾಯವೂ ಇಲ್ಲದೆ, ಸೂರ್ಯ ಬೆಳಕಿನ ಶಕ್ತಿಯಿಂದ ಕನ್ವರ್ಟ್ ಆದಂಥ ಇಂಗಾಲದ ಡೈಆಕ್ಸೈಡ್, ನೀರು, ಗ್ಲೂಕೋಸ್ ಆದಮೇಲೆ ಆ ಗ್ಲೂಕೋಸಿನ ಚೈನನ್ನು ಒಡೆದು ಇವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ, ಪ್ಲಾಸ್ಟಿಡ್ನಲ್ಲಿ, ಮೈಟೊಕಾಂಡ್ರಿಯಾದಲ್ಲಿ ಬೇರೆ ಬೇರೆ ರೀತಿಯ ಬದಲಾವಣೆಗಳಾಗಿ ಲಿನೋಲೋಲ್, ಬೆಂಜೈಲ್ ಅಸಿಟೇಟ್, ಬೆಂಜೈಲ್ ಆಲ್ಕೋಹಾಲ್, ಇಂಡೋಲ್ ಎಂಬ ರಾಸಾಯನಿಕಗಳಾಗಿ ವಾಸನೆಗಳುಳ್ಳ ಒಂದು ಮಲ್ಲಿಗೆಯ ಸುಗಂಧದ ಎಣ್ಣೆ ಉತ್ಪತ್ತಿಯಾಗುತ್ತೆ. ಅದ್ಭುತವಾಗಿರ್ತಕ್ಕಂಥ ಫ್ಯಾಕ್ಟ್ರಿ. ನೀವು ಇದನ್ನು ಕಲ್ತ್ಕೋಬೇಕು, ಇದನ್ನು ಓದಬೇಕು, ಈ ಒಂದು ಅದ್ಭುತವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಬರೀ ಪರೀಕ್ಷೆಗೋಸ್ಕರ ಓದಬೇಡಿ, ಇದೇ ಪ್ರಕೃತಿಯಲ್ಲಿರ್ತಕ್ಕಂಥ ಅದ್ಭುತಗಳನ್ನು ಕಲಿಯೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲಿ ಒಂದು ಎಡಭಾಗದಲ್ಲಿ ಚಿತ್ರವನ್ನು ತೋರಿಸಿದ್ದೀನಿ, ಕೋಶದ ಚಿತ್ರ. ಇದು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ತೆಗೆದುಕೊಂಡಿರತಕ್ಕಂಥ ಒಂದು ಎಲೆಕ್ಟ್ರಾನ್ ಮೈಕ್ರೋಗ್ರಾಫ್ ಅದು. ಅದ್ರಲ್ಲಿ ನೋಡಿ ಆ ಕೆಂಪು ಬಣ್ಣದ ಚುಕ್ಕೆಗಳು ಕಾಣಿಸ್ತಾ ಇದೆಯಲ್ಲ, ಅವುಗಳಲ್ಲಿ ಸುಗಂಧದ ಎಣ್ಣೆ ಸ್ಟೋರ್ ಆಗಿರುತ್ತೆ. ಅದಕ್ಕೆ ಎಸೆನ್ಷಿಯಲ್ ಆಯಿಲ್ ಅಂತ ಕರೀತಾರೆ. ಈ ಎಣ್ಣೆ ಹೂವಿನ ದಳಗಳಲ್ಲಿರ್ತಕ್ಕಂಥ ಜೀವಕೋಶಗಳಲ್ಲಿ ಸಂಗ್ರಹವಾಗಿತ್ತು. ಹೂ ಅರಳಿದಾಗ ಅದು ಗಾಳಿಗೆ ಬಿಡುಗಡೆ ಆಗುತ್ತೆ. ಅಂದ್ರೆ ಆಯಿಲ್ ಡ್ರಾಪ್ಸ್ ಇದೆಯಲ್ಲ, ಅವೆಲ್ಲವೂ ಸಹಿತ ಫಸ್ಟ್ ಎಲೆಗಳಲ್ಲಿ ಶುರುವಾಗುತ್ತೆ. ಎಲೆಗಳಲ್ಲಿ ಶುರುವಾಗಿ ಎಲೆಗಳಿಂದ ಅದು ಹೂವಿಗೆ ಬರುತ್ತೆ, ಹೂವಿನಿಂದ ಗಾಳಿಗಳಲ್ಲಿ ಬಿಡುಗಡೆಯಾಗುತ್ತೆ. ಇದನ್ನು ನಾವು ತಿಳ್ಕೋಬೇಕು. ಅಂದರೆ ಮೊದಲು ಎಲೆಗಳಲ್ಲಿ ಈ ವಿಶೇಷ ಎಣ್ಣೆ ಉತ್ಪತ್ತಿಯಾಗುತ್ತೆ. ಎಲೆಗಳಿಂದ ಅದು ಬೇರೆ ಬೇರೆಯ ಭಾಗಗಳಿಗೆ ಹೋಗಿ ಹೂವಿಗೆ ಬಂದು ಹೂವಿನ ಒಂದು ಪೆಟಲ್ಸ್ ಅಂತ ಹೇಳ್ತೀವಲ್ಲ, ಆ ಹೂವಿನ ದಳಗಳಲ್ಲಿ ಸಂಗ್ರಹವಾಗುತ್ತೆ. ಗಾಳಿ ಬೀಸಿದಾಗ ಅದು ವಾಸನೆ ನಮಗುಂಟಾಗುತ್ತೆ. ನಾನು ಹಿಂದೆ ಹೇಳಿದ ಹಾಗೆ ಈ ಒಂದು ಚಿತ್ರದಲ್ಲಿ ಒಂದು ಹೂಗಳನ್ನು ತೋರಿಸಿದ್ದೀನಿ. ಮತ್ತೆ ಒಂದು ಬಾಟ್ಲ್ ಇದೆ. ಆ ಬಾಟ್ಲಲ್ಲಿ ಮಲ್ಲಿಗೆ, ಜಾಸ್ಮಿನ್ ಎಸೆನ್ಷಿಯಲ್ ಆಯಿಲ್ ಅದು ಸೇರ್ಕೊಂಡಿದೆ. ಈ ಫ್ಲೋ ಚಾರ್ಟ್ ಅನ್ನ ನಾನು ಆಗಲೇ ಡಿಸ್ಕಸ್ ಮಾಡಿದ್ದೀನಿ. ಈಗ ಮತ್ತೇನು ಅದನ್ನು ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ಗ್ಲೂಕೋಸ್ನಿಂದ ಕಾರ್ಬನ್ ಸರಪಳಿಗಳು ಉತ್ಪತ್ತಿಯಾಗಿ, ಕಾರ್ಬನ್ ಸರಪಳಿಗಳು ಜೊತೆಗೆ ಕಿಣ್ವಗಳ ಕ್ರಿಯೆಯಿಂದ ಸುಗಂಧದ ರಾಸಾಯನಿಕಗಳು ಉತ್ಪತ್ತಿಯಾಗುತ್ತೆ. ಅವುಗಳಿಗೆ ಅತ್ಯವಶ್ಯಕ ಎಣ್ಣೆ ಅಂತ ಕರೀತಾರೆ. ಅದರಲ್ಲಿ ಜಾಜಿ ಹೂವಿನ ಪರಿಮಳ ಇರುತ್ತೆ. ಇದು ಒಂದು ಸೂರ್ಯನ ಬೆಳಕು ಅದಕ್ಕೆ ಬಹಳ ಮುಖ್ಯ. ಅಂದರೆ ನಮ್ಮ ಜೀವಿಗಳಲ್ಲಿ ನಡೀತಕ್ಕಂಥ ಎಲ್ಲ ಕ್ರಿಯೆಗಳಿಗೆ
ಪ್ರಪಂಚದಲ್ಲಿ ನಡೀತಕ್ಕಂಥ ಎಲ್ಲ ಜೈವಿಕ ಕ್ರಿಯೆಗಳಿಗೆ ಸೂರ್ಯ ಬೆಳಕಿನಲ್ಲಿರ್ತಕ್ಕಂಥ ಶಕ್ತಿಯೇ ಮೂಲ ಕಾರಣ ಅನ್ನೋದನ್ನ ನಾವು ತಿಳ್ಕೋಬೇಕು. ಚಿತ್ರದ ವಿಡಿಯೋಕರಣ ಮಾಡೋದಕ್ಕೆ ನಾನು ನಮ್ಮ ಮನೆಯಲ್ಲಿರ್ತಕ್ಕಂಥ ಮಲ್ಲಿಗೆ ಹೂವಿನ ಕೆಲವು ಚಿತ್ರಗಳನ್ನು ತಗೊಂಡಿದ್ದೀನಿ. ಕಂಟೆಂಟು ಡಿಸೈನು ವಾಯ್ಸು ನಾನು CG ನಾಗರಾಜ್, ರಿಟೈರ್ಡ್ ಹೆಡ್ ಮಾಸ್ಟರ್ ಆಫ್ ಡೆಮಾನ್ಸ್ಟ್ರೇಷನ್ ಸ್ಕೂಲ್ ಮೈಸೂರು. ವಿಕಿಮೀಡಿಯಾ ಕಾಮನ್ಸ್ ಕ್ರಿಯೇಟಿವ್ ಕಾಮನ್ಸ್ಗೂ ಧನ್ಯವಾದಗಳು. ಕೆಲವು ವಿಚಾರಗಳನ್ನ ಓಪನ್ ChatGPT ಓಪನ್ ಇಂದ ತಗೊಂಡಿದ್ದೀನಿ. ನನ್ನ ಚಾನಲ್ಲು @ನಾಗರಾಜ ಚಿತ್ರದುರ್ಗ ಗೋವಿಂದರಾವ್ 1938. ಈ ಚಾನಲ್ಲು ಪರೀಕ್ಷೆಗೋಸ್ಕರ ಮಾಡಿಲ್ಲ, ಇದು ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಚಾನಲ್ಲು. ನಿಮಗೆ ಇಷ್ಟವಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ವಂದನೆಗಳು, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.